ಜಾತಕ ಪಕ್ಷಿಗಳಂತೆ ಕಾದು ಕುಳಿತಿದ್ದಾರೆ ಕಿಚ್ಚ ಸುದೀಪ್. ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ಗಾಗಿ ಆಗಸ್ಟ್ 15ಕ್ಕೆ ಸಿನಿಮಾ ರಿಲೀಸ್ ಆಗುತ್ತಾ? ಕಿಚ್ಚ ಸುದೀಪ್ ಬರ್ತ್ಡೇಗೆ ಸಿನಿಮಾ ರಿಲೀಸ್ ಆಗುತ್ತಾ? ಸಿನಿಮಾದ ಬಜೆಟ್ ಡಬಲ್ ಆಗಿರುವುದು ನಿಜಾನಾ? ಏನಿದು ಕಿಚ್ಚನ ಮ್ಯಾಕ್ಸ್ ಮಿಸ್ಟ್ರಿ? ಬನ್ನಿ ನೋಡೋಣ. ರಿವೀಲ್ ಆಗಿ ಹೋಯ್ತಾ ಕಿಚ್ಚನ ಮ್ಯಾಕ್ಸ್ ಕತೆ? ಡಬಲ್ ಆಯ್ತಾ ಬಜೆಟ್? ಶೂಟಿಂಗ್ ಇನ್ನು ಮುಗ್ದಿಲ್ವಾ? ಏನಿದು ಸುದೀಪ್ ಮ್ಯಾಕ್ಸ್ ಮಿಸ್ಟ್ರಿ? ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಾಗಿದೆ. ಇದೀಗ ಕನ್ನಡದಲ್ಲಿ ಬಿಗ್ ಸ್ಟಾರ್ಸ್ ಅಂತ ಇರೋದೇ ಬೆರಳೆಣಿಕೆಯಷ್ಟು ಜನ. ಅದರಲ್ಲೂ ಅವರ ಸಿನಿಮಾಗಳಿಗಾಗಿ ಅಭಿಮಾನಿಗಳು ಎದುರು ನೋಡ್ತಿದ್ದಾರೆ. ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಧ್ರುವ ಸರ್ಜಾ ಮಾರ್ಟಿನ್ ರಿಲೀಸ್ಗೆ ರೆಡಿಯಾಗಿದೆ. ಈ ನಡುವೆ ಕಿಚ್ಚನ ಅಭಿಮಾನಿಗಳಲ್ಲಿ ಕಾಡ್ತಿರೋ ಒಂದೇ ಒಂದು ಪ್ರಶ್ನೆ, ಮ್ಯಾಕ್ಸ್ ಯಾವಾಗಂತ. ವಿಕ್ರಾಂತ್ ರೋಣ ಸಿನಿಮಾ ಬಂದೋಗಿ 2 ವರ್ಷ ಆಯ್ತು. ಸುದೀಪ್ ನಟನೆಯ ಸಿನಿಮಾ ಮತ್ತೆ ಬರಲೇ ಇಲ್ಲ. ಕಿಚ್ಚ ನಟನೆಯ ಮ್ಯಾಕ್ಸ್ ಸಿನಿಮಾ ಸದ್ಯಕ್ಕೆ ಬರೋದು ಅನುಮಾನ ಅಂತ ಹೇಳ್ತಿದ್ದಾರೆ. ಶೂಟಿಂಗ್ ಮುಗಿದಿದೆ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು 20% ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಅದ್ಯಾಕೋ ಮ್ಯಾಕ್ಸ್ ಸಿನಿಮಾ ವಿಚಾರದಲ್ಲಿ ಚಿತ್ರತಂಡ ಯಾವುದೇ ಅಪ್ಡೇಟ್ಸ್ ಕೊಡ್ತಾ ಇಲ್ಲ. ಖುದ್ದಾಗಿ ಸುದೀಪ್ ಅವರೇ ಸಮಯ ಬಂದಾಗ ಹೇಳ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾದ್ರೆ ಮ್ಯಾಕ್ಸ್ ರಿಲೀಸ್ ಯಾವಾಗ? ಕಿಚ್ಚನ ಮ್ಯಾಕ್ಸ್ ಆಗಸ್ಟ್ 15ಕ್ಕೆ ರಿಲೀಸ್ ಆಗುತ್ತೆ ಅಂತ ಗುಸುಗುಸು ಶುರುವಾಗಿದೆ. ಸೆಪ್ಟೆಂಬರ್ 2ಕ್ಕೆ ಸುದೀಪ್ ಹುಟ್ಟುಹಬ್ಬ. ಆ ಟೈಮಲ್ಲಿ ಅನೌನ್ಸ್ ಮಾಡಬಹುದು ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಅಷ್ಟೊತ್ತಿಗೆ ಟ್ರೇಲರ್ ಆದರೂ ರಿಲೀಸ್ ಆಗ್ಬೋದು ಅನ್ನೋ ಆಸೆ ಅಭಿಮಾನಿಗಳದ್ದು. ಇಷ್ಟರ ನಡುವೆ ಮ್ಯಾಕ್ಸ್ ಸಿನಿಮಾದ 1 ಲೈನ್ ಸ್ಟೋರಿ ರಿಲೀಸ್ ಆಗಿ ಹೋಗಿದೆ. ಅದು ಹೇಗೆ, ಎಲ್ಲಿ ಹೇಳ್ತೀವಿ ಕೇಳಿ. ಮ್ಯಾಕ್ಸ್ ಕಂಪ್ಲೀಟ್ ಸಿನಿಮಾ ಚಿತ್ರೀಕರಣ ಮುಗದಿಲ್ಲ. ಕಲೆ ಪುಲಿ ಎಸ್ ಧನು ಅನುಭವಿ ನಿರ್ಮಾಪಕರು. ಬಜೆಟ್ ವಿಚಾರದಲ್ಲಿ ಏನಾದರೂ ಯಾಮಾರಿದ್ರ? ಮ್ಯಾಕ್ಸ್ ಸಿನಿಮಾದ ಬಜೆಟ್ ಡಬಲ್ ಆಗಿದೆ ಅನ್ನೋದು ನಿಜಾನಾ? ಇದೆಲ್ಲದರ ನಡುವೆ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ ಸಿಗಲಿಲ್ಲ ಅಂತ ಅಭಿಮಾನಿಗಳಿಗೆ ಬೇಜಾರಾಗಿದೆ. ಆದರೆ ಈ ನಡುವೆ ಸಿನಿಮಾದ ಕತೆ 1 ಲೈನ್ ಸ್ಟೋರಿ ರಿವೀಲ್ ಆಗಿಬಿಟ್ಟಿದೆ. ಬುಕ್ ಮೈ ಶೋನಲ್ಲಿ ಈ ಒಂದು 1 ಲೈನ್ ಸ್ಟೋರಿ ಹೀಗಿದೆ. ಚಿತ್ರತಂಡದಲ್ಲಿ ಅರ್ಜುನ್ ಮಹಾಕ್ಷರ ಎನ್ನುವ ಖಡಕ್ ಪೊಲೀಸ್ ಆಫೀಸರ್ ಆಗಿ ಸುಧೀರ್ ಬಣ್ಣ ಹಚ್ಚಿದ್ದಾರೆ. ಕೆಲಸದಲ್ಲಿದ್ದ ಅರ್ಜುನ್ ಮತ್ತೆ ವಾಪಸ್ ಆಗ್ತಾನೆ. ಮಂತ್ರಿ ಮಗ ತನ್ನ ಇಲಾಖೆಯ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಎಸೆಯುತ್ತಿರುವುದನ್ನು ನೋಡಿ ಅರ್ಜುನ್ ಆತನನ್ನು ಬಂಧಿಸುತ್ತಾನೆ. ದುರಾದೃಷ್ಟವಶ ಆತ ಸಾಯುತ್ತಾನೆ. ಮುಂದೇನು ಅನ್ನೋದೇ ಸಿನಿಮಾ ಕತೆ ಅಂತ ಹೇಳಲಾಗಿದೆ. ಮ್ಯಾಕ್ಸ್ ಸಿನಿಮಾಗೆ ತಮಿಳಿನ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಆಕ್ಷನ್ ಕಟ್ ಹೇಳಿದ್ದಾರೆ. ಟೀಸರ್ ಪೋಸ್ಟರ್ ಬಿಟ್ಟು ಚಿತ್ರತಂಡ ಸಿನಿಮಾ ಘೋಷಿಸಿತು. ಮಹಾಬಲಿಪುರಂನಲ್ಲಿ ದೊಡ್ಡ ಸೆಟ್ ಅನ್ನೇ ಹಾಕಲಾಗಿತ್ತು. ಬಹುತೇಕ ಅಲ್ಲೇ ಶೂಟಿಂಗ್ ಅನ್ನು ಮಾಡಲಾಗಿದೆ. ಸಂಯುಕ್ತ ಹೊರನಾಡು, ಉಗ್ರಮಲ್ಲಿ ಸೇರಿದಂತೆ ಹಲವು ಕಲಾವಿದರು ಈ ಚಿತ್ರದಲ್ಲಿದ್ದಾರೆ. ಸುದೀಪ್ 3-4 ಸಿನಿಮಾಗಳನ್ನು ಈಗಾಗಲೇ ಘೋಷಿಸಿದ್ದಾರೆ. ಆದರೆ ಮ್ಯಾಕ್ಸ್ ರಿಲೀಸ್ ಆದ ನಂತರವೇ ಬೇರೆ ಸಿನಿಮಾಗಳು ಶುರುವಾಗಬೇಕಿವೆ. ಆದರೆ ಕಿಚ್ಚ ಸುದೀಪ್ ಯಾಕಿಷ್ಟು ತಡ ಮಾಡ್ತಿದ್ದಾರೆ ಅಂತ ಅಭಿಮಾನಿಗಳಂತೂ ಬೇಜಾರಾಗಿದ್ದಾರೆ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ಮ್ಯಾಕ್ಸ್ ಸಿನಿಮಾ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.